ಕರ್ನಾಟಕ ರಾಜ್ಯ ಉಲ್ಮಾ ಸೊಸೈಟಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ. ಇಂದಿನ ದಿನ ಅಂದರೆ 2/1/2024 ಮಂಗಳವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹಾವೇರಿ ಪ್ರವಾಸ ಮಂದಿರದಲ್ಲಿ ಸಭೆಯನ್ನ ಕರೆಯಲಾಯಿತು. ಈ ಸಭೆಯ ಮೂಲ ಉದ್ದೇಶವೇನೆಂದರೆ ರಾಜ್ಯಾದ್ಯಂತ ಮುಸಲ್ಮಾನರ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಯುತ್ತಿದ್ದು ಹಾಗೂ ಕಲ್ಲಡ್ಕ ಪ್ರಭಾಕರ್ ಭಟ್ನಂತಹ ಅನೇಕ ಮುಸಲ್ಮಾನರ ಹೆಣ್ಣು ಮಕ್ಕಳಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ದುಃಖದ ಸಂಗತಿ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಷಾದ ವ್ಯಕ್ತಪಡಿಸಿದರು. ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಬೀಬುಲ್ಲಾ ಮಾತನಾಡಿ, ಕಲ್ಲಡ್ಕ ಪ್ರಭಾಕರ್ ಭಟ್ ದೇಶದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇದನ್ನು ಖಂಡಿಸಿ ಇಂದಿನ ದಿನ ಕರ್ನಾಟಕ ಸ್ಟೇಟ್ ಉಲ್ಮಾ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಹಾವೇರಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ತಕ್ಷಣ ಬಂಧಿಸಬೇಕು, ಇವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಡಾ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಸೈಯದ್ ಮೈನುದ್ದೀನ್ ಸರ್ಕಾಜಿ, ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದಂತಹ ಅಲೀಂ ರಜಾ ಮನಳ್ಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಬೀಬುಲ್ಲಾ ಮುಲ್ಲಾ, ಕಾರ್ಯದರ್ಶಿಯಾದ ಇರ್ಷಾದ್ ಅಬ್ದುಲ್ ಜಬ್ಬಾರ್ ಖಾಜಿ, ಇನ್ನೂ ನೂರಾರು ಉಲ್ಮಾಗಳು ಉಪಸ್ಥಿತರಿದ್ದರು. ಡಿಎಂ ಹುಬ್ಬಳ್ಳಿ, ಜೀವನದ ನೆರಳು, ನ್ಯೂಸ್ ಹಾವೇರಿ. अस्सलाम वालेकुम रहमतुल्लाहि व बरकातुहू. ಕರ್ನಾಟಕ ಸ್ಟೇಟ್ ಉಲ್ಮಾ ಸೊಸೈಟಿ ಮುಸ್ಲಿಂ ಧರ್ಮಗುರುಗಳ ಒಕ್ಕೂಟವನ್ನು ನಾವು ಕರ್ನಾಟಕ ರಾಜ್ಯಾದ್ಯಂತ ಸ್ಥಾಪನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕ ಸ್ಟೇಟ್ ಉಲ್ಮಾ ಸೊಸೈಟಿಯನ್ನು ಮುಸ್ಲಿಂ ಧರ್ಮಗಳ ಒಕ್ಕೂಟವನ್ನು ನಾವು ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತೇವೆ ಹಾಗೂ ಪ್ರತಿ ತಾಲೂಕಿನಲ್ಲಿ ಸಹಿತ ನಾವು ಸ್ಥಾಪನೆ ಮಾಡ್ತೇವೆ. ಪ್ರತಿ ಊರಿನಲ್ಲಿಯೂ ಸಹಿತ ನಾವು ಕರ್ನಾಟಕ ಸ್ಟೇಟ್ ಉಲ್ಮಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತೇವೆ. ಇದರ ಉದ್ದೇಶ ಒಂದೇ, ನಮ್ಮ ಸಮಾಜದಲ್ಲಿರುವಂತಹ ಯುವಕರ ಒಂದು ರಕ್ಷಣೆ ಹಾಗೂ ಮಹಿಳೆಯರ ರಕ್ಷಣೆ ಹಾಗೂ ಉಲ್ಮಾಗಳ ತೊಂದರೆಗಳನ್ನು ನಿವಾರಿಸುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನಮ್ಮ ಉಲ್ಮಾಗಳ ಒಂದು ಸಂಘಟನೆಯಿಂದ ನಾವು ಯಾವುದೇ ರೀತಿಯಾದಂಥ ಧರ್ಮದ ಬಗ್ಗೆ ಆಗಲಿ ಹಾಗೂ ಯಾವುದೇ ರೀತಿಯ ಧರ್ಮದ ನಾಯಕರ ಬಗ್ಗೆ ಆಗಿ ಮಾತಾಡಲಿಕ್ಕೆ ನಾವು ಸಂಘಟನೆಯನ್ನು ಮಾಡಿಲ್ಲ. ನಮ್ಮ ಸಮಾಜದಲ್ಲಿರುವಂಥ ಅನಕ್ಷರತೆಯ ವಿರುದ್ಧ ಹಾಗೂ ನಮ್ಮ ಸಮಾಜದಲ್ಲಿರುವಂತಹ ಬಡತನದ ವಿರುದ್ಧ ನಾವು ಹೋರಾಡಲಿಕ್ಕೆ ಈ ಸಂಘಟನೆಯನ್ನು ಮಾಡಿದ್ದೇವೆ. ಹಾಗೂ ನಾವು ಪ್ರತಿ ಊರಿನಲ್ಲಿರುವಂಥ ಅಂಜುಮನ್ಗಳ ಸಹಕಾರದೊಂದಿಗೆ ಹಾಗೂ ಯುವಕರ ಸಹಕಾರದೊಂದಿಗೆ ಹಾಗೂ ಮಹಿಳೆಯರ ಸಹಕಾರದೊಂದಿಗೆ ಪ್ರತಿಯೊಬ್ಬರ ಒಂದು ನಮ್ಮ ಮುಖಂಡರ ಸಹಕಾರದೊಂದಿಗೆ ನಾವು ಸಂಘಟನೆಯನ್ನು ಬಲಿಷ್ಠಗೊಳಿಸ್ತೇವೆ. ನಮ್ಮ ಸಮಾಜದಲ್ಲಿರುವಂಥ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಸಹಿತ ನಾವು ಬಗೆಹರಿಸುವಂಥ ಕೆಲಸ ನಮ್ಮ ಮುಸ್ಲಿಂ ಧರ್ಮಗಳ ಒಕ್ಕೂಟದಿಂದ ನಾವು ಮಾಡ್ತಾ ಇದ್ದೇವೆ. ನಮಗೆ ಆ ಹಿಂದೂ ಸಮಾಜ ಆಗಲಿ ಮುಸ್ಲಿಂ ಸಮಾಜ ಆಗಲಿ ಇಲ್ಲ, ಎಲ್ಲ ಸಮಾಜ ನಮ್ಮದು ಒಂದೇ. ಎಲ್ಲ ಸಮಾಜದಲ್ಲಿರುವಂಥ ಬಡವರ ಒಂದು ತೊಂದರೆ ನಿವಾರಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಅಂಜುಮನ್ ಕಮಿಟಿಯ ಎಲ್ಲ ನನ್ನ ಸದರ್ಗಳು ಹಾಗೂ ನಮ್ಮ ಮುಖಂಡರು ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತಾಡಿದರೂ ಸಹಿತ ಯಾರು ಸಹಿತ ಇವತ್ತಿನವರೆಗೂ ಈಗ ಇರುವಂತಹ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ, ಕೂಡಲೇ ಅವರನ್ನು ಬಂಧಿಸಬೇಕಂತ ಹೇಳಿ. ನಂತರ ಏನಪ್ಪ ಅಂತ ಹೇಳಿದರೆ, ನಮ್ಮ ಮುಸ್ಲಿಂ ಸಮಾಜದಲ್ಲಿ ಹಿರಿಯ ನಾಯಕರು ಯಾವುದೇ ರೀತಿಯಾದಂತಹ ಒಂದು ಸಹಾಯಕ್ಕೆ ಬರ್ತಾ ಇಲ್ಲ. ನಾವು ಅಫ್ಸೋಸಾಗಿ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಮ್ಮ ಮುಖಂಡರು ಬಾಯಿ ಬಿಡ್ತಾ ಇಲ್ಲ, ಯಾಕಂದ್ರೆ ಅವರು ಪಕ್ಷದ ಹಿಡಿತದಲ್ಲಿ ಇರ್ತಾರೆ. ಆದ ಕಾರಣ ನಾವು ನಮ್ಮ ಮುಖಂಡರ ಒಂದು ಸಹಾಯದೊಂದಿಗೆ ಹಾಗೂ ನಮ್ಮ ಮುಖಂಡರಿಗೆ ತಿಳಿ ಹೇಳ ಬಯಸೋದೇನೆಂದರೆ, ಮುಂದೆ ಬರುವಂತಹ ದಿನಗಳಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಬಲಿಷ್ಠಗೊಳಿಸ್ತೇವೆ. ನಾವು ಮುಂದಿನ ದಿನಗಳಲ್ಲಿ ಆಯಾ ನಾಯಕರಿಗೆ उत्तर ಕೊಡೋಕೆ ನಾವು ಸಿದ್ಧರಿದ್ದೇವೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. हमें कर्नाटक स्टेट लेवल में एक यूनियन बना है. इसका मकसद एक ही है, हमारे सोसाइटी के अंदर एजुकेशन और हेल्थ और सेफ्टी के बारे में हमें काम करना चाहते हैं. ऐसा हर जिले में भी हमें यूनियन बनाना चाहते हैं. हर जिले के साथ साथ भी हर तालुक में भी हमारी यूनियन बनती है, हर गांव में भी हमारी यूनियन बनती है. इसका मकसद एक ही है, हमारे नौजवानों को सेफ्टी के लिए और हमारे लेडीज़ के सेफ्टी के लिए और हमारे अंजुमनों के सेफ्टी के लिए. देखो अंजुमना में देखो एक भी काम नहीं बन रहा. अंजुमन वाले भी परेशान है, वक्त बोर्ड को गए तो एक भी काम नहीं बन रहा. यूज़ कर ले रहा मगर उनको जेल में जाकर बैठे करने में भाग को जा रहा. उनको सेफ्टी नहीं है. हमारे नौजवानों को लेकर फंसा रही सो जेला में. अब देखो हुबली ಒಂದೇ, ಧಾರವಾಡ ಒಂದೇ, बाद में गदग ಒಂದೇ, बेंगलुरु ಒಂದೇ, शिवमोगा ಒಂದೇ, दावणगेरे ಒಂದೇ, सब जगह भी नौजवान परेशान है. उनको कौन भी सेफ्टी देने की सामने नहीं है.
बाद में हमारे लड़कियों देखो एजुकेशन कर बोल को कॉलेज को भेज रहे हैं, मगर उन्होंने सीधे रास्ते को जाने टाइम को रास्ता चुप को जाए। हमारे लेडीज के वास्ते सेफ्टी क्या कर बोले तो हमें हमारे लेडीज के वास्ते नसीहत देने लगाने का हमारा उलमा यूनियन का सोसाइटी का मकसद है। और हमारा क्या कर बोले तो एजुकेशन को ज़्यादा फोकस करना हमारी जरूरी है। आपका जो ये जो ट्रस्ट बना है ना, ये कैसे हामिर जिला में या ऑल ओवर कर्नाटक? ऑल ओवर कर्नाटक में। ऑल ओवर कर्नाटक में ये पहली मर्तबा हामिर? हाँ, ऑल ओवर कर्नाटक में हमारी तंजीम बने से फर्स्ट यूनियन हमें डिस्ट्रिक्ट लेवल में करे सो हावेरी डिस्ट्रिक्ट में। अब बाद में गदग में करते हैं, कोप्पल करते हैं, उत्तर कर्नाटक के पूरे डिस्ट्रिक्ट में भी हम यूनियन करना चाहते हैं। और मगर और ये बहुत इंपॉर्टेंट मैटर क्या अगर बोले तो हमारे जो लीडर है ना, जो बड़े बड़े मुसलमानों के लीडर हमें अगर बोले तब फिरते ना, उन्होंने आज हमको क्या कहते तो कौन सा काम भी कर देने तैयार नहीं है। इलेक्शन आया तो अत्ता चाहते हैं, इलेक्शन के बाद क्या है वो उनके काम में उन्होंने बिजी रहते हैं। उसकी का क्या है हमारे कौम को बचाना कर बोले तो उलमा आगे बढ़ना, इसलिए मैं उलमा को लेकर आगे बढ़ूं। इंशाल्लाह जरूर हर गांव गांव के उलमा हमारे साथ जुड़ रहे, हमें आगे आने वाले दिनों में क्या अगर बोले तो हमारे नौजवानों को हमें